ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಲ ಸೋಲ ಮಾಡಿ ರೈತರು ಬೆಳೆಯನ್ನ ಬೆಳೆದಿರ್ತಾರೆ. ಹಂಗೆ ದ್ರಾಕ್ಷಿ ಬೆಳೆ ಬೆಳೆದಂತಹ ರೈತ ಇನ್ನೇನು ಫಸಲು ಕೈಗೆ ಬಂತು, ಮಾಡಿರೋ ಸಾಲವನ್ನ ತೀರಿಸಿಕೊಂಡು ಆರಾಮಾಗಿ ಜೀವನ ಮಾಡಬಹುದು, ನೆಮ್ಮದಿಯಿಂದ ಇರಬಹುದು ಅಂದ್ಕೊಂಡಿದ್ದ ರೈತನಿಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ. ದ್ರಾಕ್ಷಿ ಬೆಳೆದಂತಹ ರೈತನಿಗೆ ಬಂಗಾರದ ಬೆಲೆ ಬಂತಲ್ಲ, ಅತಿ ಹೆಚ್ಚಿನ ಲಾಭ ಪಡ್ಕೊಳ್ಬಹುದು ಅನ್ನಂತಹ ರೈತನ ತೋಟಕ್ಕೆ ರಾತ್ರೋರಾತ್ರಿ ಕಳ್ಳರು ನುಗ್ಗಿ ದ್ರಾಕ್ಷಿ ಬೆಳೆಯನ್ನ ಕದ್ದು ಪರಾರಿಯಾಗಿದ್ದಾರಂತೆ. ಕಣ್ಣೆದುರೇ ಆ ಫಸಲು ಕಳ್ಳತನ ಆಗಿರೋದನ್ನ ಕಂಡು ರೈತ ಈಗ ಕಣ್ಣೀರ್ ಹಾಕ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹಗಲು ರಾತ್ರಿ ಬೆವರು ಸುರಿಸಿ ಬೆಳೆ ಬೆಳೆಸಿದ ರೈತನ ಕನಸು ಒಂದೇ ರಾತ್ರಿಯಲ್ಲಿ ನುಚ್ಚುನೂರಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿ ಗ್ರಾಮದ ರೈತ ಬಸವರಾಜ್ ತಮ್ಮ ತೋಟದಲ್ಲಿ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆದಿದ್ರು. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರೆತಾ ಇದ್ದ ಕಾರಣ ಈ ಬಾರಿ ಸಾಲ ತೀರಿಸಿ ನೆಮ್ಮದಿಯ ಜೀವನ ನಡೆಸುವ ನಿರೀಕ್ಷೆಯಲ್ಲಿದ್ದರು. ಆದರೆ ಬೆಳೆ ಕಟಾವಿಗೆ ಬಂದ ತಕ್ಷಣದಲ್ಲೇ ಕಳ್ಳರ ಕಣ್ಣು ತೋಟದ ಮೇಲೆ ಬಿದ್ದಿದೆ. ನಾವು ರಾತ್ರಿ 10-11 ಗಂಟೆ ತನಕ ತೋಟದಲ್ಲಿ ವಾಚ್ ಮಾಡ್ತಾ ಇದ್ರೆ ಅವಾಗ ನೀಟಾಗಿ ಇತ್ತು ತೋಟ. ಮತ್ತೆ ಬೆಳಿಗ್ಗೆ ಬರೋಷ್ಟ್ರೊಳಗಡೆ ಇದೆಲ್ಲ ಕಟ್ ಮಾಡಿತ್ತು. ನಮಗ್ ಅಂದಾಜು ಬಂತು ಕಟ್ ಮಾಡಿದ್ದಾರೆ ಅಂತ. ಚೆಕ್ ಮಾಡಿದ್ರೆ ಎಲ್ಲ ಈ ತರ ಕಟ್ ಮಾಡಿರೋದು ಗುರು ಸಿಗ್ತಾ ಇದೆ. ಪೇಪರ್ ದನಿ ಎಲ್ಲ ಬಂಚಿ ಎಲ್ಲ ಹಾಳು ಮಾಡಿ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಹಂಗಾಗಿ ನಮಗ್ ಗೊತ್ತಾಯ್ತು ಅವರು ಈ ರೇಟ್ ಇರೋದ್ರಿಂದ ದುಡ್ಡು ಮಾಡ್ಕೊಳೋದಕ್ಕೋಸ್ಕರಾಗಿ ಬೆಳೆದ ಬೆಳೆನ ಈ ತರ ಕಟ್ ಮಾಡ್ಕೊಂಡು. ತಡರಾತ್ರಿಯ ವೇಳೆ ತೋಟಕ್ಕೆ ನುಗ್ಗಿದ ಕಳ್ಳರು ಯಾರಿಗೂ ಅನುಮಾನ ಬಾರದಂತೆ ಸುಮಾರು 150 ಕೆಜಿ ದ್ರಾಕ್ಷಿಯನ್ನ ಕಟಾವು ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಮಾರುಕಟ್ಟೆ ದರದ ಪ್ರಕಾರ ಕಳುವಾದ ದ್ರಾಕ್ಷಿಯ ಮೌಲ್ಯ ಸುಮಾರು 3 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಬೆಳಗ್ಗೆ ತೋಟಕ್ಕೆ ಬಂದ ರೈತನಿಗೆ ಬಳ್ಳಿಗಳಲ್ಲಿ ದ್ರಾಕ್ಷಿ ಕಾಣಿಸದ ದೃಶ್ಯ ಆಘಾತ ಉಂಟು ಮಾಡಿದೆ. ರೈತನ ಕುಟುಂಬದವರಲ್ಲೂ ಆತಂಕ ಮನೆ ಮಾಡಿದೆ. ವರ್ಷದ ಬೆಳೆ ಇದು. ಈ ತರ 11 ವರ್ಷದಲ್ಲಿ ಇದೇ ಬೆಳೆನೆ ನಮ್ಗೆ ತುಂಬಾ ಚೆನ್ನಾಗಿ ಬೆಳೆ ಸಿಕ್ಕಿದೆ. ಅಂದಾಜು ಎಷ್ಟು ಲಾಸ್ ಆಗಿದೆ ಅಂತ? 3 ರಿಂದ 3.5 ಲಕ್ಷ ಲಾಸ್ ಆಗಿದೆ. ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ನಂದಿಗಿರಿ ಧಾಮ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಳ್ಳರ ಸುಳಿವು ಪತ್ತೆ ಹಚ್ಚುವ ಕಾರ್ಯ ಆರಂಭಿಸಿದ್ದಾರೆ. ಕೃಷಿಯಲ್ಲಿ ಈಗಾಗಲೇ ನಷ್ಟದ ಹೊರೆ ಹೊತ್ತಿರುವ ರೈತರಿಗೆ ಇಂತಹ ಕಳ್ಳತನಗಳು ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ. ಕೃಷಿ ಉತ್ಪನ್ನಗಳ ಭದ್ರತೆ ಕುರಿತು ಪ್ರಶ್ನೆಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಕೃಷಿ ಎಂದ್ರೆ ಕೇವಲ ಬೆಳೆ ಬೆಳೆಯುವುದು ಮಾತ್ರವಲ್ಲ, ಅದನ್ನ ಕಟಾವು ಮಾಡುವವರೆಗೂ ಕಾವಲು ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತನ ಶ್ರಮಕ್ಕೆ ಸೂಕ್ತ ರಕ್ಷಣೆ ಸಿಗದಿದ್ರೆ ಅನ್ನದಾತನ ಭವಿಷ್ಯವೇ ಪ್ರಶ್ನಾರ್ಥಕವಾಗಲಿದೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.